ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ. ಇವತ್ತು ಮತ್ತೊಂದು ಉಂಡಿ ರೆಸಿಪಿ ಜೊತೆ ಬಂದೀನಿ ರೀ. ಅಗದಿ ಸರಳ ಐತಿ, ಈಸಿನೂ ಐತಿ ಫ್ರೆಂಡ್ಸ್. ಏನೂ ಪಾಕ ಇಲ್ಲಾರ್ದ ಕ್ವಿಕ್ಕಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ತೋರ್ಸಾತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಶೇಂಗಾ ತೊಗೊಂಡು ಅವನ್ನ ಚೆಂದಾಗಿ ಹುರಿಯಾತೀನಿ ರೀ. ಇವನ್ನ ಎಷ್ಟು ಹುರಿತೀವಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇವನ್ನ ನಾವು ಫಸ್ಟಿಗೆ ಹುರ್ಕೋಬೇಕಾಗತ್ತೆ. ನಮ್ಮ ಮನೆಯಾಗಂತೂ ಫ್ರೆಂಡ್ಸ್ ಶೇಂಗಾ ಉಂಡೆ ಅಂದರೆ ಭಾಳ ಲೈಕ್ ಮಾಡ್ತಾರೆ ರೀ, ಭಾಳ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ದೆ ನಾವು ಪ್ರತಿ ವರ್ಷ ಮಾಡ್ತೀವಿ. ಶೇಂಗಾ ಉಂಡೆ ನಾವು 2 ಟೈಪ್ ಮಾಡ್ಬೋದು. ಒಂದು ಬೆಲ್ಲದ ಪಾಕ ಮಾಡಿನೂ ಮಾಡ್ತಾರೆ, ಇನ್ನೊಂದು ವಿತೌಟ್ ಪಾಕ. ಈಗ ನಾನು ತೋರ್ಸಾತೀನಲ್ರಿ, ಹಿಂಗೂ ಮಾಡ್ತಾರೆ. ಸೊ ಕ್ವಿಕ್ಕಾಗಿ ಮಾಡ್ಕೋಬೇಕಂದ್ರೆ ನಾನು ಹಿಂಗೆ ಮಾಡ್ತಿರ್ತೀನಿ ರೀ. ಪಾಕ ಮಾಡೋದು ಒಂಚೂರು ಟೈಮ್ ಹಿಡಿತೈತಿ, ಆಮೇಲೆ ಅಳತಿ ತಪ್ಪಿದ್ರೆ ಅವು ಭಾಳ ಗಟ್ಟಿ ಆಗ್ಬಿಡ್ತಾವೆ ರೀ. ಸೊ ಹೀಗಾಗಿ ನಾನೀಗ ಕ್ವಿಕ್ಕಾಗೆ ಶೇಂಗಾ ಉಂಡೆ ಮಾಡತ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಶೇಂಗಾ ಎಲ್ಲ ಚೆಂದಾಗಿ ಹುರ್ಕೊಂಡು ನಾನೀಗ ಅವನ್ನ ಸಿಪ್ಪೆ ಎಲ್ಲ ಸುಲಿದು ಪೂರ ತಣ್ಣಗೆ ಆರಿದ ಮೇಲೆ ಅವನ್ನ ಅರ್ಧ ಶೇಂಗಾ ಹಾಕ್ಕೊಂಡಿನಿ ರೀ ಸ್ಟಾರ್ಟಿಂಗ್ನಾಗ. ಅದಕ್ಕೊಂದಿಷ್ಟು ಬೆಲ್ಲ ಹಾಕತ್ತೀನಿ ರೀ. ಅಳತಿಗೆ 1 ಕಪ್ ಶೇಂಗಾಕ್ಕೆ ನೀವು 3/4 ಕಪ್ ಬೆಲ್ಲ ಹಾಕೋಬೋದು. ಇನ್ನು ಸ್ವೀಟ್ ಜಾಸ್ತಿ ಬೇಕನ್ನೋರು ಸಮ ಹಾಕೋಬೋದು ಫ್ರೆಂಡ್ಸ್. ಈಗ ನೋಡಿರಿ, ಬೆಲ್ಲ ಹಾಕ್ಕೊಂಡು ಇದಕ್ಕೆ ಒಂಚೂರು ನಾವು ಒಂದು 3ರಿಂದ 4 ಏಲಕ್ಕಿ ಪೌಡರ್ ಹಾಕತ್ತೀನಿ ರೀ. ಬೆಲ್ಲ ನಾನು ತೀರಾ ಸಣ್ಣಗೆ ಏನು ಜಜ್ಜಿಲ್ಲ ಫ್ರೆಂಡ್ಸ್, ಮಾಮೂಲಾಗೆ ಜಜ್ಜಿನ ರೀ. ಈಗ ನೋಡಿರಿ, ಒಂದು 4-5 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ಇವನ್ನ ನಾವು ಒಂಚೂರು ಕೆಳಕ ಮ್ಯಾಕ ಮಾಡಮಂತ್ರಿ, ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ. ಇಲ್ಲಾಂದ್ರೆ ಮಿಕ್ಸಿಯಾಗ ಕೆಳಗೆ ಕುಂತು ಬಿಡುತ್ತೆ ರೀ, ಮ್ಯಾಗನ ಉಳಿದು ಬಿಡುತ್ತೆ. ಸೊ ಹೀಗಾಗಿ ಒಂಚೂರು ಕೆಳಗೆ ಮ್ಯಾಗ ಮಾಡಿ ನಾವು ಮಿಕ್ಸಿ ಹಾಕಬೇಕಾಗತ್ತೆ ಫ್ರೆಂಡ್ಸ್. ನಾವಿಲ್ಲಿ ಮಿಕ್ಸಿಗೆ ತೀರಾ ನುಣ್ಣಗೆ ಹಾಕೋ ಅವಶ್ಯಕತೆ ಇಲ್ಲ ರೀ. ಮಿಕ್ಸಿನ ರಿವರ್ಸ್ ತಿರುಗಿಸಿ ನಾವು ಆನ್ ಆಫ್ ಮಾಡಿ ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಮಿಕ್ಸಿ ಹಾಕ್ಕೊಂಡಿನಿ. ಇಷ್ಟು ತರಿಯಾಗಿ ಬಂದ್ರೆ ಸಾಕ್ರಿ. ತೀರಾ ನುಣ್ಣಗೆ ರುಬ್ಬಿದ್ರೂ ತಿನ್ನಕ್ಕೆ ಟೇಸ್ಟ್ ಅನ್ಸಲ್ಲ, ಬಾಯಿಗೆಲ್ಲ ಸ್ವಲ್ಪ ಅಂಟಂಟಿದಂಗೆ ಆಗತ್ತೆ ರೀ. ಸೊ ಹೀಗಾಗಿ ಒಂದು ಸ್ವಲ್ಪ ಕಡಲೆ ಬೀಜ ಎಲ್ಲ ಕಾಣ್ತಿರ್ಬೇಕು. ಹಾಗಾಗಿ ತರಿಯಾಗಿ ರುಬ್ಕೊಂಡಾದ್ಮೇಲೆ ಇವನ್ನ ನಾವೀಗ ಚೆಂದಾಗಿ ಮಿಕ್ಸ್ ಮಾಡೋಣಂತ. ಕೈಲಿನ ಆರಾಮಾಗಿ ಮಿಕ್ಸ್ ಮಾಡ್ಕೊಬೋದು ರೀ. ನಾ ಇಲ್ಲಿ 2 ಟೈಮ್ ಮಿಕ್ಸಿ ಹಾಕ್ಕೊಂಡೆ ಫ್ರೆಂಡ್ಸ್. 1 ಗ್ಲಾಸ್ ಫುಲ್ ತೊಗೊಂಡಿದ್ನಲ್ರಿ ಶೇಂಗಾನ. ಸೊ 2 ಸರಿ ಮಿಕ್ಸಿ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಬೆಲ್ಲ ಮತ್ತು ಏಲಕ್ಕಿ ಹಾಕ್ಕೊಂಡು, ತುಂಬ ಸಿಂಪಲ್ ಐತಿ ಫ್ರೆಂಡ್ಸ್, ಅಗದಿ ಕ್ವಿಕ್ಕಾಗಿ ಆಗುತ್ತೆ ರೀ. ಯಾರು ಬೇಕಾದರೂ ಈ ಉಂಡಿನ ಮಾಡ್ಕೋಬೋದು ಮತ್ತು ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿರಿ, ಈ ಥರ ಎಲ್ಲ ಒಂದಾದಮೇಲೆ ಈಗ ನಾನು 1 ಸ್ಪೂನಿಂದ 1.5 ಸ್ಪೂನಷ್ಟು ಬಿಸಿನೀರು ಹಾಕತ್ತೀನಿ ರೀ. ಇನ್ನು ಹಾಲು ಹಾಕ್ಕೊಂಡು ಮಾಡ್ಕೋಬೋದು, ಬಿಸಿ ಹಾಲು ಹಾಕಿನೂ ಉಂಡೆ ಕಟ್ಕೋಬೋದು. ಬಟ್ ಭಾಳ ದಿನ ಇಡೋಕ್ಕಾಗಲ್ಲ ರೀ ಹಾಲು ಹಾಕಿದ್ರೆ, ಯಾಕಂದ್ರೆ ಅವು ಒಂಥರ ಸ್ಮೆಲ್ ಬಂದ್ಬಿಡ್ತಾವೆ. ಸೊ ಹಾಗಾಗಿ 1 ವಾರಕ್ಕಿಂತ ಜಾಸ್ತಿ ನಾವು ಇಡೋಕ್ಕಾಗಲ್ಲ. ಒಂದು 2-3 ದಿನದಾಗ ಖಾಲಿ ಮಾಡ್ತೀವಿ. ಸ್ವಲ್ಪ ಪ್ರಮಾಣದಾಗ ಮಾಡ್ಕೊಳಕತ್ತೀವಿ ಅಂದ್ರೆ ನಾವು ಹಾಲು ಹಾಕಿನೂ ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ನಾ ಇಲ್ಲಿ ನೀರು ಹಾಕತ್ತೀನಿ ರೀ, ಹಾಲು ಹಾಕತ್ತಿಲ್ಲ. 1-2 ಸ್ಪೂನಷ್ಟು ಬಿಸಿ ನೀರು ಹಾಕ್ಕೊಂಡು ನೋಡಿರಿ, ಎಲ್ಲದನ್ನು ಚೆಂದ ಕಲಿಸಿದ ಮೇಲೆ ನೋಡಿರಿ ಫ್ರೆಂಡ್ಸ್, ಉಂಡೆ ಎಷ್ಟು ನೀಟಾಗಿ ಬರಕತ್ತಾವ ಅಂತಂದು. ಸೊ ಇಷ್ಟು ಮಾಡಿ ನಾವು ನಮಗೆ ಬೇಕಾಗಿದ್ದ ಸೈಜಿಗೆ ಕಟ್ಕೊಂಡ್ಬಿಟ್ರೆ ಶೇಂಗಾ ಉಂಡೆ ರೆಡಿ ಆಗ್ಬಿಡ್ತಾವೆ ರೀ. ಸೊ ನೋಡಿ ಫ್ರೆಂಡ್ಸ್, ಉಂಡೆಗಳು ಎಷ್ಟು ಚೆನ್ನಾಗಿ ಬಂದವ ಅಂತೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನಾವು ಪಟಾಪಟ್ ಅಂತೇಳಿ ಈ ಉಂಡೆನ ಮಾಡ್ಕೋಬೋದು ರೀ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ವಾಪಸ್ ಬರ್ತೀನಿ ರೀ. ಬಾಯ್ ಫ್ರೆಂಡ್ಸ್.